ನಮಸ್ಕಾರ. ರಾಜಕೀಯ ಎನ್ನುವುದು ಕೇವಲ ವಿಧಾನಸೌಧದಲ್ಲಷ್ಟೇ ಇಲ್ಲ, ಅದು ನಿಮ್ಮ ಕಚೇರಿಯಲ್ಲಿ, ನಿಮ್ಮ ಉದ್ಯಮದಲ್ಲಿ ಮತ್ತು ನಿಮ್ಮ ಸಂಬಂಧಗಳಲ್ಲೂ ಇದೆ. ರಾಜಕೀಯ ಮನಸ್ಥಿತಿ ಎಂದರೆ ಇನ್ನೊಬ್ಬರನ್ನು ತುಳಿಯುವುದಲ್ಲ, ಬದಲಿಗೆ ಯಾರೂ ನಿಮ್ಮನ್ನು ತುಳಿಯದಂತೆ ನೋಡಿಕೊಳ್ಳುವ ಚಾಣಾಕ್ಷತನ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರು ಸಮಯ ಮತ್ತು ಮನುಷ್ಯರ ಗುಣವನ್ನು ಅರಿಯಬಲ್ಲರೋ ಅವರಿಗೆ ಈ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ. ಇಂದು ನಾವು ನಿಮ್ಮ ಆಲೋಚನಾ ಕ್ರಮವನ್ನೇ ಬದಲಿಸಬಲ್ಲ ರಾಜಕೀಯ ಬುದ್ಧಿವಂತಿಕೆಯ 3 ಸ್ತಂಭಗಳ ಬಗ್ಗೆ ತಿಳಿಯೋಣ. 1. ಭಾವನಾತ್ಮಕ ತಟಸ್ಥತೆ, ಇಮೋಷನಲ್ ನ್ಯೂಟ್ರಾಲಿಟಿ. ರಾಜಕೀಯ ಮನಸ್ಥಿತಿಯ ಮೊದಲ ಸೂತ್ರ: ನಿಮ್ಮ ಭಾವನೆಗಳನ್ನು ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಲು ಬಿಡಬೇಡಿ. ಚಾಣಕ್ಯನ ಪ್ರಕಾರ ಅತಿಯಾದ ಪ್ರೀತಿ ಅಥವಾ ಅತಿಯಾದ ದ್ವೇಷ ಎರಡೂ ನಿಮ್ಮ ಕಣ್ಣುಗಳನ್ನು ಮರೆಮಾಡುತ್ತವೆ. ಒಬ್ಬ ಯಶಸ್ವಿ ನಾಯಕ ಅಥವಾ ಉದ್ಯಮಿ ಜನರನ್ನು ಅವರ ಗುಣಗಳ ಆಧಾರದ ಮೇಲೆ ನೋಡಬೇಕೇ ಹೊರತು ತನ್ನ ಭಾವನೆಗಳ ಮೇಲಲ್ಲ. ಶತ್ರುವಿನಲ್ಲೂ ಒಂದು ಒಳ್ಳೆಯ ಗುಣವಿದ್ದರೆ ಅದನ್ನು ಬಳಸಿಕೊಳ್ಳುವ ಮತ್ತು ಮಿತ್ರನಲ್ಲಿ ಒಂದು ದೌರ್ಬಲ್ಯವಿದ್ದರೆ ಅದನ್ನು ಗಮನಿಸುವ ಜಾಣತನವೇ ರಾಜಕೀಯ ಬುದ್ಧಿವಂತಿಕೆ. ನಿಮ್ಮ ಮನಸ್ಸು ಒಂದು ನಿಶ್ಚಲವಾದ ಸರೋವರದಂತಿರಲಿ. 2. ಮುಂದಾಲೋಚನೆ ಮತ್ತು ಸಂಭಾವ್ಯತೆ, ಆಂಟಿಸಿಪೇಷನ್ ಆ್ಯಂಡ್ ಕಾಂಟಿಂಜೆನ್ಸಿ. ಚಾಣಕ್ಯರು ಹೇಳುತ್ತಾರೆ, ಸಂಕಷ್ಟ ಬರುವ ಮೊದಲೇ ಅದರ ಪರಿಹಾರ ನಿಮ್ಮ ಕೈಯಲ್ಲಿರಲಿ. ರಾಜಕೀಯ ಬುದ್ಧಿವಂತಿಕೆ ಎಂದರೆ ಇಂದಿನ ಲಾಭವನ್ನು ನೋಡುವುದಲ್ಲ, ಮುಂದಿನ 10 ಹೆಜ್ಜೆಗಳನ್ನು ಊಹಿಸುವುದು. ಯಾವುದೇ ಒಂದು ಕೆಲಸ ಮಾಡುವ ಮುನ್ನ ಇದರಿಂದ ಏನಾಗಬಹುದು ಮತ್ತು ಇದಕ್ಕೆ ಪರ್ಯಾಯ ಮಾರ್ಗವೇನು, ಪ್ಲಾನ್ ಬಿ ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳಿ. ಶ್ರೀಕೃಷ್ಣನು ಮಹಾಭಾರತದ ಯುದ್ಧದಲ್ಲಿ ಪ್ರತಿ ಕ್ಷಣವೂ ಪಾಂಡವರಿಗೆ ಮುಂದಿನ ಅಪಾಯದ ಬಗ್ಗೆ ಎಚ್ಚರಿಸುತ್ತಿದ್ದನು. ಇದೇ ಪೊಲಿಟಿಕಲ್ ಮೈಂಡ್. ಶತ್ರುವಿನ ಮುಂದಿನ ನಡೆಯನ್ನು ಅವರು ಆಲೋಚಿಸುವ ಮೊದಲೇ ನೀವು ಊಹಿಸಬೇಕು. 3. ಜನಮತ ಮತ್ತು ಇಮೇಜ್ ಬಿಲ್ಡಿಂಗ್, ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್. ಚಾಣಕ್ಯನ ಪ್ರಕಾರ ನೀವು ಯಾರು ಎನ್ನುವುದಕ್ಕಿಂತ ಜನರು ನಿಮ್ಮನ್ನು ಹೇಗೆ ನೋಡುತ್ತಾರೆ ಎನ್ನುವುದು ಮುಖ್ಯ. ಒಬ್ಬ ರಾಜನು ಅಥವಾ ನಾಯಕನು ಯಾವಾಗಲೂ ಪ್ರಜೆಗಳ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು. ನಿಮ್ಮ ಸಾಮ್ರಾಜ್ಯ ಕಟ್ಟುವ ಹಾದಿಯಲ್ಲಿ ಜನರು ನಿಮ್ಮನ್ನು ಒಬ್ಬ ಸಮರ್ಥ ನಾಯಕ ಎಂದು ಗುರುತಿಸುವಂತೆ ಮಾಡಿ. ನಿಮ್ಮ ನಡೆ ನುಡಿಗಳು ಗಂಭೀರವಾಗಿರಲಿ ಮತ್ತು ನಿಮ್ಮ ಮಾತುಗಳಲ್ಲಿ ಅಧಿಕಾರವಿರಲಿ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾದಂತೆ ನಿಮ್ಮ ರಾಜಕೀಯ ಬಲವೂ ಹೆಚ್ಚಾಗುತ್ತದೆ. ಮಾತಿಗಿಂತ ನಿಮ್ಮ ವ್ಯಕ್ತಿತ್ವ ಹೆಚ್ಚು ಸದ್ದು ಮಾಡಲಿ. ರಾಜಕೀಯ ಎನ್ನುವುದು ಒಂದು ಕಲೆ, ಅದನ್ನು ಪ್ರೀತಿಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಆಳಬೇಕು. ಚಾಣಕ್ಯನ ಈ ರಾಜಕೀಯ ಮಂತ್ರಗಳು ನಿಮ್ಮನ್ನು ಒಬ್ಬ ಮಹಾನ್ ವ್ಯಕ್ತಿಯನ್ನಾಗಿ ಮಾಡಲಿ. ನಿಮ್ಮ ಕೆಲಸದ ಜಾಗದಲ್ಲಿ ನೀವು ಎದುರಿಸಿದ ಅತಿದೊಡ್ಡ ರಾಜಕೀಯ ಸವಾಲು ಯಾವುದು? ಕಾಮೆಂಟ್ನಲ್ಲಿ ತಿಳಿಸಿ. ಬದುಕಿನ ಚದುರಂಗದಾಟದಲ್ಲಿ ಸೋಲುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ದಾರಿದೀಪವಾಗಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜಾಣತನದಿಂದ ಜಗತ್ತನ್ನಾಳಿ.